ಓನ್ಲಿ ಬಡವರಿಗೆ ಮಾತ್ರ ಇದು ಮೀಸಲು. ಅನಾಥರು ಎಲ್ಲೇ ಇದ್ರು, ರುದ್ರ ಎಲ್ಲೇ ಇದ್ರು ಅವ್ರು ಗುರುತಿಸುತ್ತೆ. ಅವ್ರಿಗೆ ಏನೇ ತೊಂದರೆ ಇದ್ರು ಅವ್ರ ಜೊತೆ ಈ ಸಂಸ್ಥೆ ನಿಲ್ಲುತ್ತೆ. ನಮ್ಮ ತಾಯಿ ಇನ್ನೊಬ್ಬರ ಮನೆ ಮುಸುರಿ ತಿಕ್ಕಿ ನಮ್ಮನ್ನ ಸಾಕಿರೋದು. ನಮ್ಮ ತಂದೆ ನಾನು ಚಿಕ್ಕ ವಯಸ್ಸಲ್ಲಿ 3 ಅಥವಾ 4ನೇ ಕ್ಲಾಸಲ್ಲಿ ಡೆತ್ ಆಗಿರ್ತಾರೆ. ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ ನಂತರ ಕಡು ಬಡತನ, ಯಾವ ಮಟ್ಟಕ್ಕೆ ಕಿತ್ತು ತಿನ್ನಂತ ಬಡತನ. ನಾವು ಏನು ದೊಡ್ಡ ಮನೆತನದಿಂದ ಅಥವಾ ಅಗರ್ಭ ಶ್ರೀಮಂತ ಮನೆತನದಿಂದ ಬಂದಂತವರಲ್ಲ. ನಮ್ಮ ವಿಜಯಾನಂದ ಕಾಶಪ್ಪನವರಣ್ಣ ಅವರೆಲ್ಲ ನಮ್ಮ ಆ ಟೈಮಲ್ಲಿ ಕೈ ಹಿಡಿದು ನಡೆಸಿದ್ರು. ನಮ್ಮ ತಾಯಿ ಆ ರೀತಿ ಇನ್ನೊಬ್ಬರ ಮನೆ ಪಾತ್ರೆ ತಿಕ್ಕಿ ಇನ್ನೊಬ್ಬರ ಮನೆಯಲ್ಲಿ ಇನ್ನೊಂದು ಮತ್ತೊಂದು ಕೆಲಸ ಮಾಡಿ ನಮ್ಮ ಸಾಕಿ ಸಲುವಾಗಿ ಬೆಳೆಸಿದ್ರು. ತಾವು 100 ರೂಪಾಯಿ ಕೊಡೋದು 90 ರೂಪಾಯಿ ನನ್ನ ಎಜುಕೇಶನ್ ಅಂತಲೇ ಕೊಟ್ಟವರು. ಯಾರಿಂದಾನು ನಾವು ಆರ್ಥಿಕವಾಗಿ ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿಲ್ಲ. ಓನ್ಲಿ ತನು ಮನ ಸಾಕ. ಇದೇ ರೀತಿನೇ ನಾವು ನಡ್ಕೊಂಡು ಬಂದಿರೋದು. ಏನೇನು ಇಲ್ಲದೆ ಬಂದಂತವ್ರು, 0 ಇಂದ ಬಂದಂತವ್ರು ದೇವ್ರ ದಯದಿಂದ ಇವತ್ತು ಚೆನ್ನಾಗಿದ್ದೀವಿ. ದೇವ್ರು ಚೆನ್ನಾಗಿದ್ದಾರೆ. ಇದನ್ನ ತಗೊಂಡೋಗಿ ದೇವೇಗೌಡರ ಹತ್ರ ಪರಿಚಯ ಮಾಡಿದ್ದು ಸುನಿತಾ ಚವ್ಹಾಣ್, ದೇವಾನಂದ ಚವ್ಹಾಣ್ ಅವರಿಂದ ಈ ಸಂಸ್ಥೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡೋಂಥ ರೀತಿ ಹೋಯ್ತು. ಸಂಮಿತರಾದ ಶಿವ ಅವರು ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಈ ಮಾತೃ ಸಂಸ್ಥೆಯ ಮುಖೇನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಇದರಿಂದ ಏನೇ ಲಾಭ ಬಂದ್ರು 10 ರೂಪಾಯಿ ಬಂದಿದ್ರಲ್ಲಿ 9 ರೂಪಾಯಿ ಜನರಿಗೆ ಅಂತಾನೆ ಮೀಸಲಿಟ್ಟು ಬಿಟ್ಟಿವಿ. ದೇವರು ಅದಕ್ಕಾಗಿ ನಮ್ಮನ್ನು ಬೆಳೆಸಿದ್ರ ಅಂತ ಹೇಳ್ತೇವೆ ನಾವು ಈ ಮೂಲಕ. ಅನೇಕ ಮಾಜಿ ಮುಖ್ಯಮಂತ್ರಿಗಳಿಂದ ಹಿಡಿದು ಮಾಜಿ ಪ್ರೆಸೆಂಟ್ ಮುಖ್ಯಮಂತ್ರಿಗಳವರೆಗೂ ಇದಕ್ಕೆ ಬೆಂಬಲವಾಗಿ ಸಾಕಷ್ಟು ಜನ ಈ ಸಂಸ್ಥೆ ಬೆಂಬಲವಾಗಿ ನಿಂತಿದ್ದಾರೆ. ತಮ್ಮ ಸಹಕಾರ ಹೀಗೆ ಇರಲಿ. ನಮಸ್ಕಾರ. ನಮ್ಮ ತಂದೆ ಹೆಸರು ಬಂದು ಹನುಮಂತಪ್ಪ ಕುಪ್ಪಾಳ್, ನಮ್ಮ ತಾಯಿ ಹೆಸರು ಬಂದು ನೀಲಮ್ಮ ಕುಪ್ಪಾಳ್. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಇಲ್ಕಲ್ ಹತ್ತಿರ ಗೊರಬಾಳ್ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದವನು. ನಾವು ಎಜುಕೇಷನ್ ಬಂದು ಅಲ್ಲೇ ಗೊರಬಾಳ್ ಪ್ರೈಮರಿ ಸ್ಕೂಲಲ್ಲಿ ಗೊರಬಾಳ್ ಪ್ರೈಮರಿ ಸ್ಕೂಲಲ್ಲಿ 1 to 5th ವರೆಗೂ ಕಲ್ತ್ವಿ. 1 to 7th ವರೆಗೂ ಅಲ್ಲೇ ಕಲ್ತ್ವಿ. 1 to 7th ನಂತರ 8th 9th 10th ಇಂಗಳಿಗೆ ಗ್ರಾಮ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇಂಗಳಿಗೆ ಅಲ್ಲಿ ಕಲ್ತ್ವಿ. ಅದರ ನಂತರ ಬಿಸ್ನೆಸ್ ಪರ್ಪಸ್ ವಿತ್ ಎಜುಕೇಷನ್ ಅಂತಂದು ಸುರ್ಪುರಿಗೆ ಬಂದೆ. ಸುರ್ಪುರ್ ಶಾಪುರ ನೊಬೆಲ್ ಕಾಲೇಜಲ್ಲಿ ITI ಅಡ್ಮಿಷನ್ ಮಾಡಿದೆ. ITI ಮಾಡಬೇಕು, ಏನೋ ಒಂದು ಕಂಪನಿ ಸೇರ್ಕೊಳ್ಬೇಕು ಅಂತ ಅಡ್ಮಿಷನ್ ಮಾಡಿದೆ. ಅಡ್ಮಿಷನ್ ಮಾಡಿದಂಥ ಟೈಮಲ್ಲಿ ಹಂಗೆ ಹುಡುಗರ ಜೊತೆ ಸೇರಿ ಓಡಾಡ್ತಾನೆ ಇವೆಲ್ಲ ಮಾಡಿ ಒಂದು ಸ್ವಲ್ಪ ರೂಟೆಲ್ಲ ಚೇಂಜ್ ಆಗಿಬಿಡ್ತು. ಆ ಮೂಮೆಂಟಲ್ಲಿ ನಾವು ಬಂದಿರತಕ್ಕಂಥ ಉದ್ದೇಶನೇ ಬೇರೆ, ನಮ್ಮ ಲೈಫಲ್ಲಿ ಆಗ್ತಿರೋದೇ ಬೇರೆ ಅಲ್ಲಪ್ಪ, ಇದು ಜೀವನ ಎಲ್ಲ ಹಾಳಾಯ್ತಲ್ಲ ಅಂತಂದು ಯೋಚನೆ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಯಾರೋ ಒಬ್ರು ಬಂದು ನಮಗೆ ಯೇಸು ಸ್ವಾಮಿ ಬಗ್ಗೆ ಒಬ್ರು ಹೇಳಿದರು, ಯೇಸು ಕ್ರಿಸ್ತನ ಬಗ್ಗೆ ಒಬ್ರು ಹೇಳಿದರು, ನಿನಗೆ ಇದೆಲ್ಲ ಬಿಡು, ಇದೆಲ್ಲ ಸರಿಯಲ್ಲ ಅಂತ ಹೇಳಿದ್ರು. ಯಾರೋ ಒಬ್ರು ಹೇಳಿದ ಟೈಮಲ್ಲಿ ನಾವು ಜಾತಿ ಅಂತ ತಿಳಿದ್ಬಿಟ್ಟಿವಿ. ಅದನ್ನೆಲ್ಲ ಯೇಸು ಅನ್ನಂಥದ್ದೇ ಒಂದು ಜಾತಿ, ಇದು ಮತಾಂತರ ಅಂತ ತಿಳಿದ್ಬಿಟ್ಟಿವಿ. ಆ ರೀತಿ ನಾವು ಬಂದಿರತಕ್ಕಂಥ ನಾವು ದಾರಿ. ಯಾಕಂದ್ರೆ ನಾವು ಮೂಲತಃ RSS ಇಂದಾನೇ ಬಂದಿರೋನು, RSS ಇಟ್ಕೊಂಡೇ ಬಂದಿರೋನು, RSS ಅಲ್ಲಿ ಇದ್ದವನು. ಇವತ್ತಿಗೂ ಏನು ನಾವೇನು RSS ವಿರೋಧಿ ಅಲ್ಲ, RSS ಅಲ್ಲಿ ಇದ್ಕೊಂಡೇ ಹೆಸರು ಮಾಡಿದವರು ಮೊದಲೆಲ್ಲ. ಈ ರೀತಿ ಬಂದ್ವಿ. ಈ ರೀತಿ ಬಂದು ಇಲ್ಲಿ ಕಾಲೇಜ್ ಮಾಡಿದ್ವಿ. ಇಲ್ಲಿ ಶಾಪುರ್ ನೊಬೆಲ್ ಕಾಲೇಜಲ್ಲಿ ಕಾಲೇಜ್ ಮಾಡ್ತಾ ವಿತ್ ಅದ್ರ ಜೊತೆ ಒಂದು ಬಿಸ್ನೆಸ್ ಏನಾದರೂ ಇರಲಿ ಅಂತಂದು ಕೆಳಗಡೆ ವಾಸು ಪೆಟ್ರೋಲ್ ಬಂಕ್ ಕಡೆ, ವಾಸಣ್ಣವ್ರ ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಕೆಳಗಡೆ ವಾಸು ಪೆಟ್ರೋಲ್ ಬಂಕ್ ಕಡೆ ಒಂದು ಗ್ಯಾರೇಜ್ ಮಾಡಿದೆ. ವರ್ಷ ವುಡ್ ವರ್ಕ್ ಅಂತ ನಮ್ಮ ತಂಗಿ ಹೆಸರಲ್ಲಿ ವುಡ್ ವರ್ಕ್ ಮಾಡಿದಾಗ ಬಿಸ್ನೆಸ್ ಅಂತಂದು ವರ್ಕರ್ಸ್ ಅಂತ ಇರ್ತಾರಲ್ಲ, ಅವ್ರಿಗೆ ವರ್ಕರ್ಸ್ಗೆ ನಾವು ಕರ್ಕೊಂಡು ಕೆಲಸ ನೆಡ್ಸ್ಕೊಂಡು ಹೇಗೋ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ವ್ಯವಹಾರ ನಮ್ಗೆ ಯಾವುದು ಸೆಟ್ ಆಗಲಿಲ್ಲ ಅಂದರೆ ಲೇಬರ್ಸ್ನ ಕರೆಕ್ಟಾಗಿ ವರ್ಕ್ ಮಾಡಲಿಲ್ಲ. ಅವ್ರು ನಂಬಿ ನಾವೇನು ವ್ಯವಹಾರ ಅಂತ ಏನು ಮಾಡಿದ್ವಲ್ಲ, ಸಣ್ಣ ವಯಸ್ಸಲ್ಲೇ ಒಂದು 20-25 ಲಕ್ಷ ರೂಪಾಯಿ ಸಾಲ ಮಾಡಿ ಗ್ಯಾರೇಜ್ ಹಾಕಿದೆ. ಫಸ್ಟಿಗೆ ಒಂದು ಗ್ಯಾರೇಜ್ ಹಾಕಿದೆ, ಒಂದು 8-10 ಲಕ್ಷ ರೂಪಾಯಿ ಸಾಲ ಆಯಿತು. ಏನು ನಾವೇನು ದೊಡ್ಡ ಮನೆತನದಿಂದ ಅಥವಾ ಅಗರ್ಭ ಶ್ರೀಮಂತ ಮನೆತನದಿಂದ ಬಂದಂಥವರಲ್ಲ. ಸಾಲ ಮಾಡಿ ನಮ್ಮನ್ನು ನಂಬಿ ಜನ ಸಾಲ ಕೊಡುತ್ತೆ, ಇವತ್ತಿಗೂ ಕೊಡುತ್ತೆ. ನಮ್ಮನ್ನು ನಂಬಿ ಆ ಸಣ್ಣ ವಯಸ್ಸಲ್ಲೇ ಕೊಟ್ಟಾರೆ, ಇವತ್ತು ಕೊಡೋದೆಲ್ಲ ಮ್ಯಾಟ್ರಲ್ಲ. ಆ ರೀತಿ ನಾನು ಬಂದು ಗ್ಯಾರೇಜ್ ಹಾಕಿದೆ. ಫಸ್ಟ್ ಆ ಗ್ಯಾರೇಜ್ ಫ್ಲಾಪ್ ಆಯಿತು ವಿತ್ ಲೇಬರ್ಸ್ ಎಲ್ಲ ಬಿಟ್ಟು ಹೋದ್ರಲ್ಲಪ್ಪ, ಇದೇನು ಮಾಡ್ಬೇಕು ಮತ್ತೊಳ್ಳೆ ಅಂತಂದು ಅದೇ ಮೂಮೆಂಟಲ್ಲೇ ನಮ್ಮ ಅಜ್ಜಗೆ ಆರಾಮಿಲ್ಲದಂಗೆ ಆಯಿತು. ನಮ್ಮ ತಾಯಿ ಇನ್ನೊಬ್ಬರ ಮನೆ ಮುಸುರಿ ತಿಕ್ಕಿ ನಮ್ಮನ್ನು ಸಾಕಿರೋದು. ಇವ್ರನ್ನ ಕೆಲಸ ಬಿಡಿಸ್ಬೇಕಂತ ಅನ್ನೋಂಥ ಹೋರಾಟದಲ್ಲೇ ನನಗೆ ಸಾಕಷ್ಟು ಸಾಲ. ನಮ್ಮ ಅಜ್ಜಗೆ ಆರಾಮಿಲ್ಲದಂಗೆ ಆಯ್ತು. ಅಜ್ಜಗೆ ಆರಾಮಿಲ್ಲ ಅಂತ ಅವ್ರಿಗೆ ಒಂದು 8-10 ಲಕ್ಷ ರೂಪಾಯಿ ಸಾಲ ಮಾಡಿ ಒದ್ದಾಡಿ 2 ರೂಪಾಯಿ ಬಡ್ಡಿ ಹಂಗೆ ಸಾಲ ತೊಗೊಂಡು ಅವ್ರಿಗೆ ಹಾಸ್ಪಿಟ್ಲ್ ತೋರಿಸಿದ್ವಿ. ಆಗಲಿಲ್ಲ, ಉಳಿಲಿಲ್ಲ ಅವರು.
ಅದ್ರ ನಂತರ ಮತ್ತೆ ಇನ್ನೊಂದು ಗ್ಯಾರೇಜ್ ಮಾಡಿದೆ, ಇಲ್ಲಿ ನಮ್ಮ ಬೊಂಬೈ ಬಸನ ಪೆಟ್ರೋಲ್ ಬಂಕ್ ಕಡೆ ಮೆಕ್ಯಾನಿಕ್ ಗ್ಯಾರೇಜ್ ಮಾಡಿದೆ ಒಂದು, ಅಪಾಜಿ ಮೆಕ್ಯಾನಿಕ್ ವರ್ಕ್ಸ್ ಅಂತಂದು ಮಾಡಿದೆ. ನಾನು ಮಾಡಿದ ನಂತರ ಅದು ಸ್ಟಾರ್ಟ್ ಆಯಿತು, ಆಟೋಮೊಬೈಲ್ ವರ್ಕ್ಸ್ ಅಂತ ಸ್ಟಾರ್ಟ್ ಆಯಿತು. ಅದನ್ನು ಫ್ಲಾಪ್ ಆಯಿತು. ನಾನು ಹಿಂಗೆ ಸಾಮಾಜಿಕ ಕಾರ್ಯದಲ್ಲಿ ನಾನು ಜಾಸ್ತಿ ತೊಡಗಿರೋದ್ರಿಂದ ನಾನು ಲೇಬರ್ಸ್ ಮೇಲೆ ಬಿಟ್ಟು ಹೋಗ್ತಾ ಇದ್ದೆ, ನಮ್ಮ ವರ್ಕರ್ಸ್ ಮೇಲೆ ಮಾಡ್ಕೊಂಡು ಹೋಗ್ತಾರೆ, ಏನೋ ಮಾಡ್ಕೊಂಡು ಹೋಗ್ಲಿ ಅಂತಂದು ಬಿಟ್ಟು ಹೋಗ್ತಾ ಇದ್ದೆ. ಅವರು ಫ್ಲಾಪ್ ಮಾಡಿಬಿಟ್ರು. ಅದನ್ನು ಫ್ಲಾಪ್ ಮಾಡಿದ ನಂತರ ಏನು ಬೇರೆ ದಾರಿ ಕಾಣಲಿಲ್ಲ. ನಮ್ಮ ಚಿಕ್ಕಪ್ಪ ಇದ್ದಾರೆ ಜಗದೀಶ್ ಅಂತಂದು, ಅವ್ರ ಜೊತೆ ಸೇರಿ ಇದು ರಾಶಿ ಮಿಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ರಾಶಿ ಮಿಷನಲ್ಲಿ ಇರಲಿ ಅಂತಂದು ಮಾನಪ್ಪ ಅಂತಿದ್ದಾರೆ ನಮ್ಮ ಕಾಂಟ್ರಾಕ್ಟರ್ ಬೈರಿಮಡ್ಡಿ ಅವರು, ಅವ್ರು ನನಗೆ ಅವಾಗ ವರ್ಕ್ ಕೊಡ್ತಾ ಇದ್ದಾರೆ. ನಮ್ಗೆ ಜೀರೋ ಇದ್ದ ಟೈಮಲ್ಲಿ ಕೆಲವೊಬ್ರು ಕೈ ಹಿಡಿದಿದ್ದಾರೆ, ಮಾನಪ್ಪ ಆಯಿತು, ಗಂಟಿ ವಿಜಯನ ಆಯಿತು, ಕೆಲವೊಬ್ರು ನಮ್ಮ ಕೈ ಹಿಡಿದವ್ರು ಇದ್ದಾರೆ. ಅವರೆಲ್ಲ ನಮ್ಮನ್ನ ಆ ಟೈಮಲ್ಲಿ ಕೈ ಹಿಡಿದು ನಡೆಸಿದ್ರು. ಇದು ರಾಶಿ ಮಿಷನ್ ಎಲ್ಲ ನಮ್ಮ ಚಿಕ್ಕಪ್ಪ ನೋಡ್ಕೊಂಡು ಹೊಂಟ್ರು, ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ಇಬ್ಬರು ಸೇರಿ ನೋಡ್ಕೊಂಡು ಹೊಂಟ್ರು. ಅದರಿಂದ ನಮ್ದೇನು ಬರ್ತಾ ಇದೆಯಲ್ಲ ಅದರಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಆಗ್ತಾ ಒಂದು ಮಿಷನ್ ಇದ್ದಿದ್ದು 6 ಮಿಷನ್ ಆಯಿತು. ಇವತ್ತು 6 ಮಿಷನ್ ಆಗಿ ಹಂಗೆ ಅದ್ರ ಜೊತೆ ನಾನು ಕಾಂಟ್ರಾಕ್ಟರ್ ಫೀಲ್ಡಲ್ಲಿ ಇದ್ದೀನಿ. ಇದು ರೋಡ್ ಆಗಿರ್ಬೋದು, JJM ವರ್ಕ್ ಆಗಿರ್ಬೋದು, RDPR ಅಲ್ಲಿ ಈ ರೀತಿ PWD ಅಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ಬಂದಿರತಕ್ಕಂಥ ಏನೇ ಲಾಭ ಇದ್ರೂ ಅಥವಾ ಏನೇ ಲಾಸ್ ಇದ್ರೂ ದೇವ್ರ ದಯದಿಂದ ಇದರಿಂದ ಬಂದಿರತಕ್ಕಂಥ ಏನೇ ಲಾಸ್ ಇದ್ರು ಅಥವಾ ಏನೇ ಲಾಭ ಇದ್ರು ನಾವು ಅದನ್ನು ಯಾವ ರೀತಿ ನೋಡ್ಕೊಂಡು ಹೊಂಟು ಅಂದರೆ ದೇವ್ರು ಕೊಟ್ಟಾರ ದೇವ್ರು ತೊಗೊಂಡಾರ ಅನ್ನೋ ಲೆಕ್ಕಕ್ಕೆ ನೋಡ್ಕೊಂಡು ಹೊಂಟಿವಿ. ಮತ್ತು ಇನ್ನೊಂದು ಇದರಿಂದ ಏನೇ ಲಾಭ ಬಂದ್ರು 10 ರೂಪಾಯಿ ಬಂದಿದ್ರಲ್ಲಿ 9 ರೂಪಾಯಿ ಜನರಿಗೆ ಅಂತಾನೆ ಮೀಸಲಿಟ್ಟು ಬಿಟ್ಟಿವಿ. ದೇವ್ರು ಅದಕ್ಕಾಗಿ ನಮ್ಮನ್ನು ಬೆಳೆಸಿದ್ರ ಅಂತ ಹೇಳ್ತೀವಿ ನಾವು ಈ ಮೂಲಕ. ಮತ್ತೆ ಅದನ್ನು ಹೊರತುಪಡಿಸಿ ಇನ್ನೊಂದು ಹೇಳ್ಬೋದು ಅಂದರೆ ನನಗೆ ಬೆನ್ನೆಲುಬಾಗಿ ನಿಂತಂಥವ್ರು ನಮ್ಮ ಪಾಸ್ಟರ್ ಪೀಟರ್ ಆಗಿರ್ಬೋದು, ನಮ್ಮ ಹುಡುಗರು ಮೌನೇಶ, ಜೋಯಲ್, ಪರ್ಶು, ದೇವಣ್ಣ, ದಶವಂತ, ಈ ಥರ ಸಾಕಷ್ಟು ಜನ ನಮ್ಮ ಬೆನ್ನೆಲುಬಾಗಿ ನಿಂತಂಥವ್ರು. ಈ ಸಂಸ್ಥೆ ಮೂಲ ಬುನಾದಿ ಇವರೆಲ್ಲ. ಈ ನಾವೇನು ಇಲ್ಲದೆ ಇರೋಂಥ ಟೈಮಲ್ಲೇ ನಮ್ಮ ಸಂಸ್ಥೆ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು ಇವರೆಲ್ಲ. ನಾವೇನು ಇಲ್ಲದೆ ಇರೋಂಥ ಟೈಮಲ್ಲಿ ಎಲ್ಲ ಇದ್ದಂಥ ಟೈಮಲ್ಲಿ ಈಗ ಸಾಕಷ್ಟು ಜನ ಬರ್ತಾರೆ, ಮಾತೃ ಸೇವಾ ಸಂಸ್ಥೆ ಬೆಳೀತು ಅಂತಂದು ಹೇಳೋಕ್ಕೆಲ್ಲ ಬರ್ತಾರೆ. ಏನು ಇಲ್ಲದೆ ಇರೋಂಥ ಟೈಮಲ್ಲಿ ಇವರೆಲ್ಲ ನಮಗೆ ಸಾಕಷ್ಟು ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ ನಮ್ಮ ಹುಡುಗರು. ಇದ್ರ ಬಗ್ಗೆ ಈಗ ನಮ್ಮ ಹುಡುಗ ಶರ್ಮು ದೇವ್ರಗುಣಲಿಂದ ಸಾಕಷ್ಟು ಜನ ಇದಕ್ಕೆ ಬೆನ್ನೆಲುಬಾಗಿ ನಿಂತರು. ಅದಕ್ಕಾಗಿ ಈ ಸಂಸ್ಥೆ ಬೆಳೀತು. ಇನ್ನೊಂದೇನೆಂದರೆ ಈ ಸಂಸ್ಥೆ ಗೈಡ್ ಮಾಡಿದವರು, ಈ ಸಂಸ್ಥೆ ಬಗ್ಗೆ ಗೈಡ್ ಮಾಡಿದವರು ಕೆಲವೊಬ್ರು ಇದ್ದಾರೆ. ಕೆಲವೊಬ್ಬರಲ್ಲಿ ಪ್ರಮುಖರು ಯಾರಂದರೆ ನಮ್ಮ ಇವರು ಯಾರು ಡ್ಯಾನಿಯಲ್ ಅಂತಂದು ಬೆಂಗಳೂರಲ್ಲಿ ಪಾಸ್ಟರಾಗಿ ಸೇವೆ ಮಾಡ್ತಾ ಇದ್ದಾರೆ, ಭುವನೇಶ್ವರಿ ಅಂತಿದ್ದಾರೆ ಅವರು. ಅದನ್ನು ಹೊರತುಪಡಿಸಿ ಇನ್ನೊಬ್ರು ಯಾರಂದರೆ ನಮ್ಮ ಇವರು ಯಾರು ದಯಾನಂದ, ಶಿವ ಪೊಲೀಸ್, ಇವರೆಲ್ಲ ನನಗೆ ಸಂಸ್ಥೆ ಬಗ್ಗೆ ಗೈಡ್ ಮಾಡ್ಕೊಂತ ಬಂದರು. ಈ ರೀತಿ ಇದ್ದರೆ ಈ ಸಂಸ್ಥೆ ನಡೆಯುತ್ತೆ ಅಂತಂದು ನನಗೆ ಆಲ್ಮೋಸ್ಟ್ ಇಲಾಖೆಯಿಂದನೇ ನನಗೆ ಜಾಸ್ತಿ ಸಪೋರ್ಟ್ ಆಗಿರೋದು. ಯಾಕಂದರೆ ಇಲಾಖೆ ಸಪೋರ್ಟ್ ಇರಲಿಲ್ಲ, ಸುರ್ಪುರ್ ಪೊಲೀಸ್ ಸ್ಟೇಷನ್ ಸಪೋರ್ಟ್ ಇರಲಿಲ್ಲ, ಅದನ್ನು ನಾವೇನು ಮಾಡೋಕ್ಕಾಗ್ತಿರಲಿಲ್ಲ. ಸಾಕಷ್ಟು ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಅನೇಕ ರೀತಿಯಿಂದ ಸಪೋರ್ಟ್ ಅಂದರೆ ಯಾರಿಂದನೂ ನಾವು ಆರ್ಥಿಕವಾಗಿ ಎಕ್ಸ್ಪೆಕ್ಟೇಷನ್ ಏನೂ ಇಟ್ಟಿಲ್ಲ, ಓನ್ಲಿ ತನು ಮನ ಸಾಕ, ಇದೇ ರೀತಿನೇ ನಾವು ನಡ್ಕೊಂಡು ಬಂದಿರೋದು. ನನಗೆ ರಾಜಕೀಯವಾಗಿ ವಿತ್ ಈ ಸಂಸ್ಥೆ ಜೊತೆ ನಾನು ಒಬ್ಬ ಸದಸ್ಯನಾಗಿರ್ತೀನಿ ಅಂತ ಹೇಳಿದ್ದು ಮಾಜಿ MLA ದೇವಾನಂದ ಚವ್ಹಾಣ್ ಅವ್ರ ಮಿಸಸ್ ಸುನೀತಾ ಚವ್ಹಾಣ್ ಅಂತ 2019ರಲ್ಲಿ MP ಕ್ಯಾಂಡಿಡೇಟ್ ಬಿಜಾಪುರ ಕ್ಷೇತ್ರಕ್ಕೆ. ಅವರು ನನಗೆ ತನುಮನದಿಂದ ಸಾಕಷ್ಟು ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ. ಈ ಸಂಸ್ಥೆ ಜೊತೆ ನಾವಿರ್ತೀವಿ, ಈ ಸಂಸ್ಥೆ ಯಾವುದೇ ಕಾರಣಕ್ಕೆ ಬೀಳಕ್ಕೆ ಕಾರಣ ನಾವು ಬಿಡಲ್ಲ. ದೇವೇಗೌಡರ ತನ ತೊಗೊಂಡೋಗಿದ್ದು ಯಾರಂದರೆ ಸುನೀತಾ ಚವ್ಹಾಣ್. ಇದು ದೇವಾನಂದ ಮಣಿತನಕ್ಕೆ ಸಲ್ಲಂಥ ಒಂದು ಗೌರವ, ಅವ್ರಿಗೆ ಸಲ್ಲಂಥ ಒಂದು ಕೀರ್ತಿ. ಇದನ್ನ ತೊಗೊಂಡೋಗಿ ದೇವೇಗೌಡರ ಹತ್ರ ಪರಿಚಯ ಮಾಡಿದ್ದು ಸುನೀತಾ ಚವ್ಹಾಣ್, ದೇವಾನಂದ ಚವ್ಹಾಣ್ ಅವರಿಂದ ಈ ಸಂಸ್ಥೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡೋಂಥ ರೀತಿ ಹೋಯ್ತು. ತದನಂತರ ಸಾಕಷ್ಟು ಜನ ಮಂತ್ರಿಗಳು, ಸಾಕಷ್ಟು ಜನ MLA ಅವರು, ಸಾಕಷ್ಟು ಜನ ಮಾಜಿ MLA, ಮಾಜಿ ಮಂತ್ರಿ, MP ಅವರು ಸಾಕಷ್ಟು ಜನ ಹಾಕಿದ್ರು ವಿಡಿಯೋ. ನಾವು ನಿಮ್ಮ ಸಪೋರ್ಟ್ ಇರ್ತೀವಿ ಅಂತ ಸಾಕಷ್ಟು ಜನ ಇರ್ತಾರೆ. ನಾನು ನಿಮ್ಮ ಸಂಸ್ಥೆಯಲ್ಲಿ ನಾವು ಸದಸ್ಯರಾಗಿ ವರ್ಕ್ ಮಾಡ್ತೀವಿ, ನಾವು ತಗೊಳ್ರಿ ಅಂತಂದು ಎಷ್ಟೋ ಜನ ಮನಸ್ಫೂರ್ತಿಯಿಂದ ತಾವು ಕೇಳ್ಕೊಂಡ್ರು. ಈ ಸಂಸ್ಥೆಯಿಂದ ಅವ್ರಿಗೆ ಗೊತ್ತು, ಏನಾಗದೆ ಹೋದ್ರೂ ಅನ್ಯಾಯ ಮಾತ್ರ ಆಗಲ್ಲ, ಮೋಸ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ಯಾರಿಗೆ? ಎಲ್ಲ ರಾಜಕಾರಣಿಗಳಿಗೆ ನಮ್ಮ ಬಗ್ಗೆ ಏನು ವ್ಯಕ್ತಪಡಿಸ್ತಾರಲ್ಲ ಅವ್ರಿಗೆ ಇದೊಂದು ಗೊತ್ತು, ನಮ್ಮ ಬಗ್ಗೆ ಅದೊಂದೇ ಅಭಿಪ್ರಾಯ ಅವ್ರಿಗೆ ಇರೋದು. ಏನಾಗದೆ ಹೋದ್ರೂ ಒಳ್ಳೆ ಮಾತ್ರ ಇದರಿಂದ ಆಗುತ್ತೆ, ಅನ್ಯಾಯ ಮಾತ್ರ ಯಾರಿಗೂ ಆಗಲ್ಲ ಅಂತ. ಇದರಿಂದ ನಾವು ಒಂದು ಡಿಮ್ಯಾಂಡ್ ಇಟ್ಟಿವಿ, ಏನು ಗೊತ್ತಾ, ಓನ್ಲಿ ಬಡವರಿಗೆ ಮಾತ್ರ ಇದು ಮೀಸಲು. ಬಡವರಿಗೆ, ಅನಾಥರಿಗೆ, ಇನ್ನೂ ಮುಂದೆ ಬರೋಂಥ ದಿನಮಾನ ಅನಾಥಾಶ್ರಮ, ವೃದ್ಧಾಶ್ರಮ ಮತ್ತು ನಿರ್ಗತಿಕರು ಯಾರು ಇರ್ತಾರೋ ಅವ್ರನ್ನ ಗುರುತಿಸಿ ಅವ್ರಿಗೆ ಎಜುಕೇಷನ್ ಯಾವ ಮಟ್ಟಕ್ಕಂದ್ರೆ ಅವ್ರು ಏನು ಓದುತ್ತಾರೆ ಅದಕ್ಕೆ ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಯಾರೇ ಇದ್ರು ರಾಜ್ಯದೆಲ್ಲೆಡೆ ಯಾರೇ ಇದ್ರೂ ನಮ್ಮ ಸಂಪರ್ಕ ಮಾಡ್ಬೋದು. ನಮ್ಮ ಮಾತೃ ಸೇವಾ ಸಂಸ್ಥೆ ಅಂತ ಏನಿದೆ ಅಲ್ಲ, ಸಂಪರ್ಕ ಮಾಡಿದರೆ ನಾವು ನಿಮ್ಮ ಜೊತೆ ನಿಲ್ಲಂಥ ಕೆಲಸ ಮಾಡ್ತೀವಿ. ನಿಮ್ಮ ಎಜುಕೇಷನ್ಗೆ ಏನೇ ಇದ್ದಿರ್ಬೋದು ನಾವು ಸಪೋರ್ಟ್ ಮಾಡ್ತೀವಿ. ಇದರಲ್ಲಿ ಇನ್ನೊಂದು ಮಾತಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡಲ್ಲ. ಈಗ ಬರೋಂಥ ದಿನಮಾನದಲ್ಲಿ ಸಂಸ್ಥೆ ಇನ್ನೊಂದು ಹಂತ ಹೋಗ್ತಾ ಇದೆ, ವೃದ್ಧಾಶ್ರಮ ತೆಗಿತಾ ಇದ್ದೀವಿ.
ಅನಾಥಾಶ್ರಮ ತೆಗಿತಾ ಇದ್ದೀವಿ. ಇಷ್ಟು ದಿನ ನಾವು ಓನ್ಲಿ ಊಟ ಮಾತ್ರ ಆಗ್ತಾ ಇದ್ವಿ, ಬಸ್ ಸ್ಟ್ಯಾಂಡ್ ಸುತ್ತಾಡಿ ಊಟ ಮಾತ್ರ ಹಾಕಿಸ್ತಿದ್ದೆ. ಹಲವು ಜಿಲ್ಲೆಗಳಲ್ಲಿ, ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಈ ರೀತಿ ಹಲವು ಕಡೆ ಊಟ ಮಾತ್ರ ಹಾಕಿಸ್ತಿದ್ವಿ. ಇನ್ನು ಬರೋಂಥ ದಿನಮಾನದಲ್ಲಿ ಅವ್ರಿಗೆ ಎಜುಕೇಶನ್ ವಿತ್ ಅವ್ರಿಗೆ ಏನೇ ತೊಂದರೆ ಇದ್ರು ಅವ್ರ ಜೊತೆ ವಸತಿ, ಊಟ ಏನೇ ತೊಂದರೆ ಇದ್ರು ಅವ್ರ ಜೊತೆ ನಿಂತು ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನನ್ನ ಜೀವನದಲ್ಲಿ ನಾನು ಕರಾಳ ದಿನ ಅಂತಂದರೆ, ನಾವು ನಮ್ಮ ಎಜುಕೇಷನ್ ಟೈಮಲ್ಲಿ ನಮ್ಮ ತಂದೆ ನಾನು ಚಿಕ್ಕ ವಯಸ್ಸಲ್ಲಿ 3 ಅಥವಾ 4ನೇ ಕ್ಲಾಸಲ್ಲಿ ಇರೋಕ್ಕೆ ಡೆತ್ ಆಗಿರ್ತಾರೆ. ಆಕ್ಸಿಡೆಂಟಲ್ಲಿ ಡೆತ್ ಆದರು. ಡೆತ್ ಆದ ನಂತರ ಕಡು ಬಡತನ, ಯಾವ ಮಟ್ಟಕ್ಕೆ ಅಂದರೆ ಕಿತ್ತು ತಿನ್ನಂಥ ಬಡತನ. ನಾವು ಜೀವನ ಮಾಡ್ಬೇಕೋ ಬೇಡ ಅನ್ನೋಂಥ ಬಡತನದಲ್ಲಿ ನಮ್ಮ ತಾಯಿ ನನ್ನ ಸಾಕಿದ್ರು. ನಾನು ನಮ್ಮ ಅಣ್ಣ ಇಬ್ಬರೇ ಅಣ್ಣ ತಮ್ಮ ಇರೋದು, ವಿಜಯ್ ಅಂತ. ನಮ್ಮ ತಾಯಿ ಆ ರೀತಿ ಇನ್ನೊಬ್ಬರ ಮನೆ ಪಾತ್ರೆ ತಿಕ್ಕಿ, ಇನ್ನೊಬ್ಬರ ಮನೆಯಲ್ಲಿ ಮತ್ತೊಂದು ಕೆಲಸ ಮಾಡಿ ನಮ್ಮ ಸಾಕಿ ಸಲುವಾಗಿ ಬೆಳೆಸಿದ್ರು. ಇದರ ನಡುವೆ ನಾನು ಎಜುಕೇಶನ್, ಪಾಪ ಅವ್ರು ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಅಂದ್ರೆ ತಮಗೆ ಏನೇ ಕಷ್ಟ ಬಂದ್ರು ನನ್ನ ಮಗನ ಓದಿಸ್ಬೇಕು ಅನ್ನೋಂಥ ಕಾನ್ಸೆಪ್ಟಲ್ಲಿ ಬಂದ್ರು ಅವರು. ತಾವು 100 ರೂಪಾಯಿ ದುಡಿದು 90 ರೂಪಾಯಿ ನನ್ನ ಎಜುಕೇಶನ್ಗೆ ಅಂತಾನೆ ಕೊಟ್ಟವರು. ಬಡತನದಲ್ಲಿ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ರು. ಪೂರ್ತಿ ನಿರ್ಗತಿಕರಂತ ಹೇಳ್ಬೋದು. ಏನೇನು ಇಲ್ಲದೆ ಬಂದಂಥವ್ರು, ಜೀರೋ ಇಂದ ಬಂದಂಥವ್ರು. ದೇವ್ರ ದಯದಿಂದ ಇವತ್ತು ಚೆನ್ನಾಗಿದ್ದೀವಿ, ದೇವ್ರು ಚೆನ್ನಾಗಿಟ್ಟಿದೆ. ಮುಂದೆ ಬರೋಂಥ ದಿನಮಾನದಲ್ಲಿ ನನ್ನ ಸಂಸ್ಥೆ ಬಗ್ಗೆ ನನಗೆ ಆಲೋಚನೆ ಇರೋದು, ವೃದ್ಧರಿಗೂ, ಅನಾಥರಿಗೂ, ಬಡ ಮಕ್ಕಳಿಗೂ ಗುರುತಿಸಿ ಅವ್ರಿಗೆ ಏನು ಎಜುಕೇಷನ್ಗೆ ಏನು ಬೇಕು, ಅವರಿಗೆ ಯಾವುದರಲ್ಲಿ ಕುಂದು ಕೊರತೆ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಆ ಸವಲತ್ತನ್ನು ದೊರಕಿಸುವಂಥ ಕೆಲಸ ನಮ್ಮ ಸಂಸ್ಥೆಯ ಮುಖಾಂತರ ನಾವು ಮಾಡ್ತೀವಿ ಬರೋಂಥ ದಿನಮಾನದಲ್ಲಿ. ಈ ಸಂಸ್ಥೆ ಮೂಲ ಉದ್ದೇಶ ಅನಾಥರು ಎಲ್ಲೇ ಇದ್ರು, ವೃದ್ಧರು ಎಲ್ಲೇ ಇದ್ರು ಅವ್ರು ಗುರುತಿಸುತ್ತೆ. ಅವ್ರಿಗೆ ಏನೇ ತೊಂದರೆ ಇದ್ರು ಅವ್ರ ಜೊತೆ ಈ ಸಂಸ್ಥೆ ನಿಲ್ಲುತ್ತೆ. ಅದು ಎಂಥ ಟೈಮಲ್ಲಿ ಇದ್ರು ಈ ಸಂಸ್ಥೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಲ್ಲ. ಈ ಸಂಸ್ಥೆಗೆ ಬೆಂಬಲವಾಗಿ ಸಾಕಷ್ಟು ಗಣ್ಯ ವ್ಯಕ್ತಿಗಳಿದ್ದಾರೆ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡ ಸಾಹೇಬರು, ನಮ್ಮ DS ಮ್ಯಾಕ್ಸ್ ದಯಣ್ಣ ಅವರು ಇದಾರಲ್ಲ, ಅವ್ರು ನಮ್ಗೆ ಸಾಕಷ್ಟು ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಈ ಸಂಸ್ಥೆ ಮೂಲ ಅಜೆಂಡಾ ಅವರು, ಈ ಸಂಸ್ಥೆ ಬೆಳಿಲಿ ಶಿವ, ನಾನು ನಿನ್ನ ಜೊತೆ ಇರ್ತೀನಿ ಅಂತಂದು ಹೇಳಿದವರು ಅವರು. ನಮ್ಮ ವಿಜಯಾನಂದ ಕಾಶಪ್ಪನವರಣ್ಣವರು, ಈ ರೀತಿ ನಮ್ಮ ರಾಜಗೌಡ್ರಣ್ಣವರು, ಸಾಕಷ್ಟು ಜನ ಈ ಸಂಸ್ಥೆ ಬೆಂಬಲವಾಗಿ ನಿಂತಿದ್ದಾರೆ. ತಮ್ಮ ಸಹಕಾರ ಹೀಗೆ ಇರಲಿ. ನಿಮ್ಮೊಂದಿಗೆ ಈ ಸಂಸ್ಥೆ, ನಿಮ್ಮ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ನಡೆಯುತ್ತೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಆ ತಪ್ಪನ್ನ ತಿಳಿಯಪಡಿಸ್ರಿ. ಈ ಸಂಸ್ಥೆ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯುವಂಥ ಒಂದು ಸಂಸ್ಥೆ. ನಾನೇನೋ ಮಾಡ್ತೀನಿ ಅಂತ ಬಂದಿಲ್ಲ, ಅದು ನಿಮ್ಮ ಮಾರ್ಗದರ್ಶನದಲ್ಲೇ ನಡೆಯುತ್ತೆ. ನಿಮ್ಮ ಮಾರ್ಗದರ್ಶನ ನಡಿಬೇಕಂತ ನನ್ನ ಉದ್ದೇಶ. ದಯವಿಟ್ಟು ನಿಮ್ಮ ಮಾರ್ಗದರ್ಶನ ನಡೆಸಂತ ಈ ಮೂಲಕ ತಿಳಿಸ್ತೇನೆ.